TM Law Center ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಈ ಒಂದು ಅಪ್ಡೇಟ್ ಏನಪ್ಪಾ ಅಂತಂದರೆ ಸಾಕಷ್ಟು ಜನ ನನಗೆ ಕಮೆಂಟ್ ಮೂಲಕ ಮತ್ತು ವಾಟ್ಸಪ್ ಮೂಲಕ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರಿ, ಯಾವಾಗ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಾಲ್ ಆಗುತ್ತೆ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಗ್ರೂಪ್ಗಳಲ್ಲಿ ಚರ್ಚೆ ಆಗಿರೋದು ಬಗ್ಗೆ ನನಗೆ ಮಾಹಿತಿ ಬಂದಿದ್ದು. ಸ್ನೇಹಿತರು ಎಲ್ಲ ಹೇಳೋದ್ರ ಪ್ರಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕರ್ನಾಟಕ ಟೆಟ್ ಏನಿದೆ ಅದು ಈಗ ಕಾಲ್ ಫಾರ್ ಆಗುತ್ತೆ ಶೀಘ್ರದಲ್ಲಿ. ಆದರೆ ಅದು ಯಾವ ರೀತಿ ನಡೆಯುತ್ತೆ, ಪೆನ್ ಪೇಪರ್ ಇಲ್ಲದೇ ಪರೀಕ್ಷೆ ನಡೆಯುತ್ತೆ, ಅಂದರೆ ಆನ್ಲೈನ್ ಮೂಲಕ ಪರೀಕ್ಷೆ ನಡೆಯುತ್ತೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಅದನ್ನು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಆನ್ಲೈನ್ ಮೂಲಕ ಪರೀಕ್ಷೆಗಳು ನಡೆದರೆ ಯಾವ ರೀತಿಯಾಗಿ ನಡೆಯುತ್ತೆ, ಸೊ ಹೇಗೆಲ್ಲ ಆ ಪರೀಕ್ಷೆಗಳು ನಡೀತವೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಈ ಹಿಂದೆ ನಡೆದಿರ್ತಕ್ಕಂಥ ಪರೀಕ್ಷೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಗೊಂಡು ಇಲ್ಲಿ ನಿಮಗೆ ಅದರ ಬಗ್ಗೆ ತಿಳಿಸ್ಬೇಕಂತೇಳಿ ಈ ಒಂದು ವಿಡಿಯೋವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಅಥವಾ ನಿಮಗೆ ಏನಾದರೂ ಮಾಹಿತಿ ಇದ್ದರೆ ನನಗೆ ಕಮೆಂಟ್ ಮೂಲಕ ಕೊನೆಯಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದರೆ ಯಾವ ರೀತಿ ಅಂತ ನೋಡೋಣ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಅಂತ ಇರುತ್ತೆ. ಇದು ಎರಡು ರೀತಿಯಾದ ಒಂದು ಪರೀಕ್ಷೆಗಳು ನಡೆಯುತ್ತೆ. ಅಂದರೆ ಒಂದು ನಾವಿದ್ದಲ್ಲೇ ಪರೀಕ್ಷೆ ಬರೆಯೋದು, ಇನ್ನೊಂದು ಬಂದು ಪರೀಕ್ಷಾ ಕೇಂದ್ರಗಳಿಗೆ ಹೋಗಿ ಎಲ್ಲಿ ಕಂಪ್ಯೂಟರ್ಸ್ ಇರ್ತಾವೋ ಅಲ್ಲಿ ಹೋಗಿ ಪರೀಕ್ಷೆಯನ್ನು ಬರೀತಕ್ಕಂಥದ್ದು. ಸೊ ಇಲ್ಲಿ ಎರಡನೇ ಆಯ್ಕೆ ನಾನು ಹೇಳ್ತಾ ಇದ್ದೀನಿ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದರೆ ಆನ್ಲೈನ್ ಮೂಲಕ CBT ಏನಿದೆ ಇದು ಎಲ್ಲೆಲ್ಲಿ ಒಂದು ಸೆಂಟರ್ಗಳನ್ನು ನಿಗದಿಪಡಿಸಿ ಅಲ್ಲಿ ಸಿಸ್ಟಮ್ಗಳಲ್ಲಿ ನಮಗೆ ಲಾಗಿನ್ ಕೊಟ್ಟು ಅಲ್ಲಿ ಪರೀಕ್ಷೆಯನ್ನು ನಡೆಸ್ತಾರೆ. ಸೊ ಇದು ಈಗ ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಸೊ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಹೇಳೋದಾದರೆ, ನಿಮಗೆ ಈ ಒಂದು CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ. ಇದರಲ್ಲಿ ವಿದ್ಯಾರ್ಥಿಗಳು ಪೇಪರ್ ಪೆನ್ ಬಳಸದೆ ಕಂಪ್ಯೂಟರ್ನಲ್ಲಿ ಆನ್ಲೈನ್ ಮೂಲಕ ಪರೀಕ್ಷೆಯನ್ನು ಬರೀತಾರೆ. ಅದರಲ್ಲಿ ಪ್ರಮುಖವಾಗಿ ಪರೀಕ್ಷಾ ಕೇಂದ್ರಗಳ ಆಯ್ಕೆ. ಮೊದಲಿಗೆ ನಿಮಗೆ ಯಾವ್ಯಾವ ಎಕ್ಸಾಮ್ ಸೆಂಟರ್ ಅಂತೇಳಿ ಡಿಸ್ಟಿಕ್ಕಿಗೆ ಕೊಟ್ಟಿರ್ತಾರೆ. ಸೊ ಅವುಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಪರೀಕ್ಷೆಯನ್ನು ನಡೆಸಲಿಕ್ಕೆ ಇಲ್ಲಿ ನಿಮಗೆ ಲ್ಯಾಪ್ಟಾಪ್ ಅಥವಾ ಪರೀಕ್ಷಾ ಕೇಂದ್ರಗಳಲ್ಲಿ ಒಂದು ಕಂಪ್ಯೂಟರ್ಗಳ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಜೊತೆಗೆ ಸುರಕ್ಷಿತ ಇಂಟರ್ನೆಟ್ ಸಂಪರ್ಕ, ಕಂಪ್ಯೂಟರ್, ಮೌಸ್, ಕೀಬೋರ್ಡ್, CCTV ಕ್ಯಾಮ್ರಾ ಏನಿದೆ ಅದು ಪರೀಕ್ಷಾ ಸಿಬ್ಬಂದಿ ಖಂಡಿತವಾಗಿರ್ತಾರೆ. ಆ CCTV ಅಡಿಯಲ್ಲಿ ನೀವು ಪರೀಕ್ಷೆಯನ್ನು ಬರೀತೀರಾ. ಸೊ ಅಲ್ಲಿ ಎಲ್ಲ ರೀತಿಯಾದ ಕಂಪ್ಯೂಟರ್ಗೆ ಬೇಕಾಗಿರುವಂತಹ ಒಂದಷ್ಟು ಸೌಲಭ್ಯಗಳು ನಿಮಗೆ ಸಿಗುತ್ತೆ. ಜೊತೆಗೆ ಒಂದು ಪರೀಕ್ಷಾ ಅಭ್ಯರ್ಥಿಗಳಿಗೆ ಲಾಗಿನ್ ಪ್ರಕ್ರಿಯೆಯನ್ನು ಕೊಟ್ಟಿರ್ತಾರೆ. ಅಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡ್ ಕೊಟ್ಟಿರ್ತಾರೆ. ಈಗ ನಡೆದಿರ್ತಕ್ಕಂಥ ಒಂದು ರೈಲ್ವೆ ಎಕ್ಸಾಮ್ ಏನಿತ್ತು ಅದರಲ್ಲಿ ಯಾವ ರೀತಿ ಕೊಟ್ಟಿದ್ರು ಅಂತ ಹೇಳಿದರೆ, ಯೂಸರ್ ID ಮತ್ತು ಪಾಸ್ವರ್ಡ್ ಕೊಡೋಕ್ಕಿಂತ ಮುಂಚೆ ನೀವು ಅರ್ಜಿ ಹಾಕಿರ್ತೀರಲ್ಲ, ಆ ಅರ್ಜಿಯಲ್ಲಿರುವಂತಹ ಫೋಟೋ, ನಿಮ್ಮ ಫೋಟೋ ಮತ್ತು ನಿಮ್ಮ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲವನ್ನು ವೆರಿಫೈ ಮಾಡಿರ್ತಾರೆ. ಮತ್ತು ನೀವಲ್ಲಿ ಅಪ್ಲೋಡ್ ಮಾಡಿರೋ ಫೋಟೋ, ಈಗ ನಿಮ್ಮ ಮುಖದಲ್ಲಿ ಬರುವಂತಹ ಚಿತ್ರ, ಆ ಎರಡನ್ನೂ ಕೂಡ ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತನ್ನು ಅಲ್ಲಿ ಲಾಗಿನ್ ID, ಯೂಸರ್ ID ಮಾಡಿರ್ತಾರೆ. ಸೊ ನಂತರ ನೀವು ಆಟೋಮೆಟಿಕ್ಕಾಗಿ ಲಾಗಿನ್ ಆಗುತ್ತೆ, ಪರೀಕ್ಷೆಯಲ್ಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ತೀರಾ, ಕ್ವಶನ್ಸ್ ಡಿಸ್ಪ್ಲೇ ಆಗುತ್ತೆ, ಅವುಗಳನ್ನು ಆನ್ಸರ್ ಮಾಡ್ತಾ ಹೋಗ್ತೀರಾ. ಸೊ ಈ ರೀತಿಯಾಗಿ ನಡೀತದೆ. ಇಲ್ಲಿ ಲಾಗಿನ್ ಮಾಡಿದ ನಂತರ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ಬೋದು. ಈ ಹಿಂದೆ ಎಲ್ಲ ನೀವು ಏನೋ TET ಬರೆಯುವಾಗ ಮಲ್ಟಿಪಲ್ ಚಾಯ್ಸೇ ಬರೆದಿದ್ದೀರಿ. ಆ ಎಲ್ಲ ಸಬ್ಜೆಕ್ಟ್ ಸೈಕಾಲಜಿ, ಕನ್ನಡ, ಇಂಗ್ಲೀಷ್, ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ಗಳು ಸೊ ಅವೇ ಇರ್ತವೆ. ಅದ್ರ ಬಿಟ್ಟು ಮತ್ತೇನಿಲ್ಲ. ಸಿಲೆಬಸ್ ಏನಿರುತ್ತೆ ಅದೆಲ್ಲ ನಿಮಗೆ ಗೊತ್ತಿದೆ, ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೋಬೋದು. ಇನ್ನು ಪರೀಕ್ಷೆಯ ವೈಶಿಷ್ಟ್ಯತೆಗಳು ಅಂದರೆ ಅಲ್ಲಿ ಪ್ರಮುಖವಾಗಿ ಟೈಮ್ ಇರುತ್ತೆ. ಇಷ್ಟು ಟೈಮ್ ಅಂತ ನಿಮಗೆ ಫಿಕ್ಸ್ ಮಾಡಿರ್ತಾರೆ. ಅಂದರೆ ನೀವು ಸ್ಟಾರ್ಟಿಂಗ್ ಟೈಮು ಮತ್ತು ಎಂಡಿಂಗ್ ಟೈಮು ಅದನ್ನು ಕೂಡ ನೀವು ನೋಡ್ಕೋಬೋದು. ಜೊತೆಗೆ ಆಟೋ ಸೇವ್ ಫ್ಯೂಚರ್ ಕೂಡ ಇರುತ್ತೆ. ಅಂದರೆ ನೀವು ಸೇವ್ ಅಂತ ಕೊಟ್ಟಾಗ ನೀವು ಕೊಟ್ಟ ಉತ್ತರಗಳು 1ನೇ ಪ್ರಶ್ನೆಗೆ 2ನೇ ಆಯ್ಕೆ, 3ನೇ ಆಯ್ಕೆ, 4ನೇ ABCD ಅಲ್ಲಿ ಯಾವುದು ಅಂತ ಅಲ್ಲಿ ಸೇವ್ ಆಗ್ತಾ ಮುಂದೆ ಹೋಗ್ತಾ ಇರ್ತದೆ. ಮತ್ತು ನೀವು ಒಂದು ಕಾಲಮ್ ಇರುತ್ತೆ, ಎಲ್ಲಿ ಬೇಕಾದರೂ ಕೂಡ ನೀವು ಅಲ್ಲಿ ಹೋಗಿ ಯಾವ ಕ್ವಶನ್ 100ರಲ್ಲಿ 150 ಮಾರ್ಕ್ಸಿಗೆ ಎಕ್ಸಾಮ್ ಇದ್ದರೆ ಒಂದು 50ನೇ ಪ್ರಶ್ನೆಗೆ ಬೇಕು ಅಂದಾಗ ಅಲ್ಲಿ ಕಲರ್ ನೋಡಿ ನೀವು ಅಲ್ಲಿ ಕ್ಲಿಕ್ ಮಾಡಿದರೆ ಆ ಪ್ರಶ್ನೆ ಓಪನ್ ಆಗುವಂಥದ್ದು. ಅಥವಾ ಕನ್ನಡ ಅಥವಾ ಇಂಗ್ಲೀಷ್ ಮೀಡಿಯಮ್ ಎರಡರಲ್ಲೂ ಕೂಡ ಬೈ ಲ್ಯಾಂಗ್ವೇಜ್ ಬರುವಂಥದ್ದು ಅಥವಾ ಒಂದು ಲ್ಯಾಂಗ್ವೇಜ್ ಬರುವಂಥದ್ದು ಅದನ್ನು ಕೂಡ ಆಯ್ಕೆ ಮಾಡ್ಕೊಳ್ಳೋಕ್ಕೆ ನಿಮಗೆ ಅವಕಾಶ ಕೊಟ್ಟಿರ್ತಾರೆ. ಜೊತೆಗೆ ನ್ಯಾವಿಗೇಷನ್ ಸಿಸ್ಟಮ್, ವಿದ್ಯಾರ್ಥಿಗಳು ಮುಂದಿನ ಅಥವಾ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಬೋದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಈಗ ನಿಮಗೆ. ಹಿಂದೆ ಯಾವೆಲ್ಲ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಿದ್ರಿ, ನಿಮ್ಮ ಟೈಮ್ ಇತ್ತು ಅಂದರೆ ಫೈನಲ್ ಫಿನಿಶ್ ಕೊಡೋಕ್ಕಿಂತ ಮುಂಚೆ ಹಿಂದಿನ ಕ್ವಶನ್ಸ್ ನೋಡ್ಕೋಬೋದು ಅಥವಾ ಮುಂದೆ ಕೂಡ ಕ್ವಶನ್ಸ್ಗಳನ್ನು ನೋಡ್ಬೋದು. ಆ ಒಂದು ವ್ಯವಸ್ಥೆ ಇರುತ್ತೆ. ರಿವ್ಯೂ ಆಪ್ಷನ್ ಕೂಡ ನೀವು ನೋಡ್ಬೋದು, ಅಂದರೆ ಲೇಟರ್ ರಿವ್ಯೂ ಕೂಡ ಇರ್ಬೋದು. ಅದನ್ನು ಕೂಡ ನಿಮ್ಗೆ ಆಪ್ಷನ್ಸನ್ನು ಕೊಡ್ತಾರೆ. ಇನ್ನು ಅವಧಿ ಮತ್ತು ಮಾದರಿ, ಸಾಮಾನ್ಯವಾಗಿ ಪರೀಕ್ಷೆ 1 ರಿಂದ 3 ಗಂಟೆಗಳ ಕಾಲ ಇರುತ್ತೆ. ಈ ದಿನ ಸಮಯವನ್ನು ಯಾವ ರೀತಿ ಮಾಡ್ತಾರೆ ಅದನ್ನು ನೋಡ್ಕೋಬೇಕು. ಪ್ರತಿ ಪ್ರಶ್ನೆಗೆ ನಿಗದಿತ ಅಂಕಗಳು ಮತ್ತು ನೆಗೆಟಿವ್ ಮಾರ್ಕಿಂಗ್ ಏನಾದರೂ ಇದ್ದರೆ ಇರುತ್ತೆ, ಇಲ್ಲಾಂದರೆ ಇಲ್ಲ. ಅದು ಇಲ್ಲಿವರೆಗೂ ಇಲ್ಲ, ಇಲ್ಲೂ ಕೂಡ ಇರಬೇಕು ಅನ್ನೋವಂಥ ನಿಯಮ ಏನೂ ಇಲ್ಲ ಅಲ್ಲಿ. ಹಾಗೆ ಪರೀಕ್ಷೆ ಮುಗಿದ ನಂತರ ಕೆಲವೊಂದು ಸರಿ ಏನಾಗುತ್ತೆ, ಕೆಲವೊಂದು ರಿಸಲ್ಟ್ಗಳು, ಈಗ ನಾವು CLT ಅಂತ ಬರೆದಿದ್ದೀವಿ, ಆಲ್ರೆಡಿ ಗೌರ್ಮೆಂಟ್ ಎಂಪ್ಲಾಯೀಸು ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಅಂತ ಬರೀತೀವಿ CLT.
ಆ ಪರೀಕ್ಷೆನ ಅಟೆಂಡ್ ಮಾಡಿದ ಕೂಡಲೇ ನಮ್ಗೆ ಆನ್ಸರ್ ತೋರಿಸುತ್ತೆ, ಎಷ್ಟು ನಿಮ್ಮ ಎಲಿಜಿಬಲ್ ಮಾರ್ಕ್ಸ್ ಎಷ್ಟು, ನೀವು ಎಲಿಜಿಬಲ್ ಆಗಿದ್ರೆ ಇಲ್ಲ ಅಂತ ಆ ಕ್ಷಣನೇ ಕೊಡುತ್ತೆ. ಆದರೆ ಕೆಲವೊಂದು ಸರಿ ಈ ಪರೀಕ್ಷೆ ಬರೋದು ಒಂದಷ್ಟು ದಿನಗಳ ಕಾಲ ಕಾಯಬೇಕು. ಅಂದರೆ ಈಗ ರೈಲ್ವೆ ಎಕ್ಸಾಮ್ ಬರೆದಿದ್ದಾರೆ, ಸೊ ಅವರು ಲಾಸ್ಟ್ ವೀಕಲ್ಲಿ ಬರೆದು ಬಂದಿದ್ದಾರೆ, ಇನ್ನು ಈ ವೀಕಲ್ಲಿ ರಿಸಲ್ಟ್ ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಕೂಡ ಒಂದಷ್ಟು ದಿನಗಳ ಕರೆಗೆ ನಿಮಗೆ ಕಾಯುವಂಥ ಚಾನ್ಸಸ್ ಇರುತ್ತೆ. ಯಾವ ಕ್ವಶನ್ ಪೇಪರು ನಿಮ್ಮ ಕಡೆ ಕೊಡೋದಿಲ್ಲ, ಡಿಸ್ಪ್ಲೇ ಆಗುವಂಥ ಕ್ವಶನ್ಸಿಗೆ ನೀವು ಆನ್ಸರ್ ಮಾಡಿರ್ತೀರಿ, ಬರ್ತೀರಿ, ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಅಂತ ಅದೇ ಎಲ್ಲ ಫೈನಲ್ ಆಗಿ ತೋರಿಸಿರುತ್ತೆ. ಸೊ 150 ಅಟೆಂಡ್ ಮಾಡಿರ್ಬೋದು ಅಥವಾ ಕಡಿಮೆ ಮಾಡಿರ್ಬೋದು, ನಿಮ್ಮ ಸಮಯವನ್ನು ನೋಡಿಕೊಂಡು ನಿಮ್ತೀರಿ. ಇನ್ನು ಪ್ರಶ್ನೆ ಪತ್ರಿಕೆ ಉತ್ತರಗಳು ಪ್ಲಾಟ್ಫಾರ್ಮ್ನಲ್ಲಿ ಅಲ್ಲೇ ಲಭ್ಯ, ಕೆಲವೊಮ್ಮೆ ಲಭ್ಯ ಇರ್ಬೋದು ಅಥವಾ ಅವರು ಲಭ್ಯ ಇಟ್ಟಿಲ್ಲದೇನೂ ಕೂಡ ಇರ್ಬೋದು, ಅದು ಡಿಪೆಂಡ್ ಅಪಾನ್ ದ ಎಕ್ಸಾಮ್ ಅಥಾರಿಟಿ. ಸೊ ಇದ್ರ ಮೂಲಕ ಏನು ಲಾಭ ಇದೆ ಅಂತ ಹೇಳಿದ್ರೆ, ಪೇಪರ್ ಬಳಕೆ ಇಲ್ಲ, ಪರಿಸರ ಸ್ನೇಹಿ, ತ್ವರಿತ ಫಲಿತಾಂಶ ಸಿಗುತ್ತೆ, ಎರರ್ ಫ್ರೀ ಎವ್ಯಾಲ್ಯೂಯೇಷನ್. ಇಲ್ಲಿ ಎವ್ಯಾಲ್ಯೂಯೇಷನ್ಗೆ ಯಾವುದೇ ರಿಸ್ಕೇ ಇಲ್ಲ, OMR ಸ್ಕ್ಯಾನ್ ಮಾಡಬೇಕು ಅದು ಇದು ಏನೂ ಇಲ್ಲ. ಅಕ್ರಮಗಳ ತಡೆಗೆ ಉನ್ನತ ಮಟ್ಟದ ಭದ್ರತಾ ವ್ಯವಸ್ಥೆ ಖಂಡಿತ ಇರುತ್ತೆ, ಇಲ್ಲೆಲ್ಲೂ ಫೇಕ್ ಮಾಡೋಂಗಿಲ್ಲ. ಮತ್ತು ಯಾರೋ ಬರೀತಾರೆ ಅಥವಾ ಏನೋ OMR ಶೀಟ್ ಬದಲು ಮಾಡ್ತಾರೆ, ಹಿಂಗೆಲ್ಲ ಗಾಸಿಪ್ ಇತ್ತಲ್ಲ, ಅದೇನೂ ನಡೆಯೋಂಗಿಲ್ಲ ಇಲ್ಲಿ. ಸೊ ಉನ್ನತ ಮಟ್ಟದ ಭದ್ರತಾ ವ್ಯವಸ್ಥೆ ತುಂಬ ಚೆನ್ನಾಗಿ ಇರುತ್ತೆ. ಇವುಗಳನ್ನು ಬಳಸಲಿಕ್ಕೆ ಪ್ರಾಯೋಗಿಕವಾತ್ಮಕವಾಗಿ ಮಾಕ್ ಟೆಸ್ಟ್ಗಳನ್ನು ನಡೆಸ್ತಾರೆ, ನಂತರ ನಿಮಗೆ ಅದನ್ನು ಪರೀಕ್ಷೆಯನ್ನು ಬರೀಲಿಕ್ಕೆ ಕೊಡ್ತಾರೆ. ಇದೆಲ್ಲವೂ ಕೂಡ ಮಾಹಿತಿ ಲಭ್ಯ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಹಾಗೆ ಕರ್ನಾಟಕ ಆಗಿರ್ಬೋದು ಅಥವಾ ಒಂದು ಕೇಂದ್ರ ಸರ್ಕಾರದಲ್ಲಾಗಿರ್ಬೋದು, ಯಾವ ಪರೀಕ್ಷೆಗಳು ಈ ಮಾದರಿಯಲ್ಲಿ ನಿಮಗೆ ನಡೆದಿದ್ದಾವೆ ಅಂತ ನೋಡೋದಾದರೆ, ಸೊ ಕೇಂದ್ರ ಸರ್ಕಾರದಲ್ಲಿ ಈ ರೀತಿಯ ಮಾದರಿಯಲ್ಲಿ ಪರೀಕ್ಷೆಗಳು ಯಾವೆಲ್ಲ ನಡೆದಿತ್ತು ಅಂದರೆ, SSC ಎಕ್ಸಾಮ್ ನಡೆದಿತ್ತು, ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಪರೀಕ್ಷೆಗಳು. ಅದರಲ್ಲಿ ಯಾವುದಪ್ಪ ಅಂತಂದರೆ SSC CGL ಈ ಪರೀಕ್ಷೆ ನೀವು ಬರೆದಿರ್ಬೋದು, ಕೇಂದ್ರ ಸರ್ಕಾರದ ಗ್ರೂಪ್ B ಮತ್ತು ಗ್ರೂಪ್ C ಹುದ್ದೆಗಳಿಗೆ ನೇಮಕಾತಿಗೆ. ಹಾಗೆ SSC CHSL ಈ ಒಂದು ಪರೀಕ್ಷೆ ಕೂಡ ಅದೇ ಮಾದರಿಯಲ್ಲಿ ನಡೆದಿತ್ತು. ಡಾಟಾ ಎಂಟ್ರಿ ಆಪರೇಟರ್ಗಳು ಅಥವಾ DEO ಅಂತ ಏನು ಕರಿತೀವಿ ಆ ಒಂದು ಎಕ್ಸಾಮ್ಗಳು. ಹಾಗೆ SSCನಲ್ಲಿ MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಬಗ್ಗೆ 10ನೇ ತರಗತಿ ಅರ್ಹತೆ ಇರ್ತಕ್ಕಂಥ ಅಭ್ಯರ್ಥಿಗಳು. ಹಾಗೆ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಏನು CAPF ಆಗಿರ್ಬೋದು, BSF ಈ ಎಕ್ಸಾಮ್ಗಳಿಗೂ ಕೂಡ ಇದೇ ರೀತಿಯಾಗಿ ಪರೀಕ್ಷೆ ನಡೆದಿತ್ತು. ಹಾಗೆ ಗ್ರೇಡ್ C ಮತ್ತು D ಎಕ್ಸಾಮ್, ಸ್ಟೆನೋಗ್ರಾಫರ್ ಅಂತೇನು ಪರೀಕ್ಷೆ ಇತ್ತು ಆ ಒಂದು ಎಕ್ಸಾಮ್ಗಳಿಗೆ. ಹಾಗೆ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಪರೀಕ್ಷೆಗಳು ಕೂಡ ಇದೇ ಮಾದರಿಯಲ್ಲಿ ನಡೆದಿತ್ತು. ಸೊ ಇವೆಲ್ಲ ಅಂಶಗಳು ನಿಮಗೆ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈ ಎಲ್ಲ ಅಂಶಗಳು ನಿಮ್ಗೆ ಗೊತ್ತಿದ್ದರೆ, ಯಾವೆಲ್ಲ ಪರೀಕ್ಷೆಗಳು ಹಿಂದೆ ಆಗಿದ್ವು ಅದನ್ನು ಬರೆದು ಬಂದಿರೋರ ಹತ್ರ ನೀವು ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರಿ ಅಂದರೆ ನಿಮಗೆ ನೆಕ್ಸ್ಟ್ ನೀವು ಪರೀಕ್ಷೆ ಬರೆಯೋಕ್ಕೆ ಹೋದಾಗ ನಿಮಗೆ ಒಂದಷ್ಟು ಹೆಲ್ಪ್ಫುಲ್ ಆಗುತ್ತೆ. ಈ UPSC ಎಕ್ಸಾಮ್ ಕೂಡ ಈ ಮಾದರಿಯಲ್ಲೇ ಆಗಿತ್ತು. ಹಾಗೆ UPSCಯಲ್ಲಿ NDA ಅಥವಾ NA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಆಗಿರ್ಬೋದು, ನೇವಿ ಎಕ್ಸಾಮ್ ಸೇನಾ ಭದ್ರತೆ ಸೇವೆಗಳ ಎಕ್ಸಾಮ್ ಆಗಿರ್ಬೋದು, ಡಿಫೆನ್ಸ್ ಅಕಾಡೆಮಿಗಳಲ್ಲಿ ಬರುವಂಥ ಎಕ್ಸಾಮ್ ಆಗಿರ್ಬೋದು, ಇನ್ನು ಬ್ಯಾಂಕಲ್ಲಿ ಬರುವಂಥ IBPS ಏನಿದೆಯಲ್ಲ, ಈ ಒಂದು SBIನಲ್ಲಿ ಕಾಲ್ ಮಾಡ್ತಕ್ಕಂತಹ PO ಪೋಸ್ಟ್ಗಳು, ಕ್ಲರಿಕಲ್ ಪೋಸ್ಟ್ಗಳು, ಹಾಗೆ ಗ್ರಾಹಕರ ಸೇವೆ ಮತ್ತು ಲೆಕ್ಕಪತ್ರ IBPS ಕ್ಲರ್ಕ್ ಎಕ್ಸಾಮು, ಇವೆಲ್ಲವೂ ಕೂಡ ಇದೇ ಮಾದರಿಯಲ್ಲಿ ಈ ಹಿಂದೆ ನಡೆದಿದ್ದಾವೆ. ಹಾಗೆ ಈಗ ರೀಸೆಂಟಾಗಿ ನಡೆದಿರ್ತಕ್ಕಂಥದ್ದು ರೈಲ್ವೆ ನೇಮಕಾತಿ ಪರೀಕ್ಷೆ RRB ಎಕ್ಸಾಮ್ಸ್ ಕೂಡ ಇದೇ ಮಾದರಿಯಲ್ಲಿ, ಟೆಕ್ನಿಕಲ್, ನಾನ್ ಟೆಕ್ನಿಕಲ್ಲು, ಸೊ ಇವೆಲ್ಲ ಎಕ್ಸಾಮ್ಗಳು. ಮತ್ತು ಗುತ್ತಿಗೆದಾರರು ಹೆಲ್ಪರ್ ಹುದ್ದೆಗಳಿಗೆ ಗ್ರೂಪ್ D ಏನಿದೆ ಅದಕ್ಕೆ, ಅಥವಾ ALP ಎಕ್ಸಾಮ್ ರೈಲ್ವೆ ತಾಂತ್ರಿಕ ಹುದ್ದೆಗಳ ನೇಮಕಾತಿ ಇತ್ಯಾದಿ ಪರೀಕ್ಷೆಗಳು ಈ ಒಂದು ಮಾದರಿ ಪರೀಕ್ಷೆಗಳು ಈ ಇದ್ದಾವೆ. ಸೊ ಇದರಲ್ಲಿ ಯಾವ ಒಂದು ಪರೀಕ್ಷೆ ನಡೆದಿದೆ ಆ ಒಂದು ಪರೀಕ್ಷೆ ಬಗ್ಗೆ, ಅಂದರೆ ಈಗ CTET ಏನು ನಡೆದಿತ್ತು ಅಥವಾ KVS NVS ಎಕ್ಸಾಮ್ಗಳು ನಡೆದಿತ್ತು. ಸೊ ಅವೆಲ್ಲವೂ ಕೂಡ ಯಾರಾದರೂ ಬರೆದಿದ್ದರೆ ಅವ್ರ ಹತ್ರ ಇನ್ನಷ್ಟು ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ನೀವು ಈಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಧನ್ಯವಾದಗಳು.